ನಮಸ್ತೆ ಎಲ್ರಿಗೂ. ಇವತ್ತಿನ ದಿನ ನಾನು ಅಕ್ಷಯ ತೃತೀಯ ಬಗ್ಗೆ ಹೇಳ್ತೀನಿ. ನಿನ್ನೆ ನಾನು ಅಕ್ಷಯ ತೃತೀಯ ಯಾವಾಗ ಮಾಡಬೇಕು ಅಂತ ಎಲ್ರಿಗೂ ಹೇಳಿದೆ. ಕೆಲವ್ರು ಹೇಳ್ತಿದ್ದಾರೆ, ಮೇಡಮ್ ಇದೇನೋ ಪೋಟ್ಲಿ ಅಂತಾರೆ, ಅದನ್ನು ತಗೋಬೇಕಂತೆ, ಪರ್ಚೇಸ್ ಮಾಡಬೇಕಂತೆ, ಅದು ತುಂಬ ಕಾಸ್ಟ್ಲಿ ಹೇಳ್ತಿದ್ದಾರೆ, ಆ ಥರದನ್ನು ನಮಗೆ ತೊಗೊಳಕ್ಕಾಗಲ್ಲ, ಮನೇಲಿ ನಾವು ಏನಾದರೂ ಮಾಡಿ ಆ ಪೋಟ್ಲಿನ ನಾವೇ ಮಾಡ್ಕೋಬೋದಾ ಅಂತ ಕೇಳಿದ್ರು. ಖಂಡಿತ ಮಾಡ್ಕೋಬೋದು, ಹೇಳ್ಕೊಡ್ತೀನಿ. ಒಂದು ಹಳದಿ ಬಟ್ಟೆ ತೊಗೊಳ್ಳಿ. ಹಳದಿ ಬಟ್ಟೆ ನಿಮಗೆ ಕರ್ಚೀಫ್ ಸೈಜ್ ಆದರೆ ಸಾಕು. ಕರ್ಚೀಫ್ ಸೈಜ್ ತೊಗೊಳ್ಳಿ. ಒಂದು ಬಟ್ಲು ಕಡಲೆಬೇಳೆ ತೊಗೊಳ್ಳಿ, ಹೊಸದು ಫ್ರೆಶ್ ಆಗಿರೋ ತೊಗೊಂಬನ್ನಿ. ಒಂದು ಬಟ್ಲು ಕಡಲೆಬೇಳೆ ತೊಗೊಳ್ಳಿ. ಅದಕ್ಕೆ ಒಂದು 4-5 ಅರಿಶಿನ ಕೊಂಬು ಅಂತ ಹೇಳ್ತೀವಿ, ಅರಿಶಿನ ಕೊಂಬನ್ನು ತೊಗೊಂಬನ್ನಿ. 5 ಅರಿಶಿನ ಕೊಂಬು ಅದರೊಳಗಡೆ ಇಡಿ. ಅದರೊಳಗೆ ಮತ್ತು ನೀವು ಒಂದು 3-4 ದಳ ಕೇಸರಿ ತರೋದು ಕಷ್ಟ ಇದೆ. ಮಾರ್ಕೆಟಲ್ಲಿ ಸಿಗೋ ಕೇಸರಿ ಅಸಲಿ ಅಲ್ಲ, ಪರವಾಗಿಲ್ಲ, ನಮ್ಗೆ ಯಾವುದು ಲಭ್ಯ ಇದೆಯೋ ಅದನ್ನು ಮಾಡಿ. ಕೇಸರಿ ಸಿಕ್ತು ಅಂದರೆ ತುಂಬ ಒಳ್ಳೆಯದು. ಇಲ್ಲ ಮೇಡಮ್ ನಮ್ಗೆ ಅಷ್ಟು ಆಗಲ್ಲ ತೊಗೊಳ್ಳಿಕ್ಕೆ, ಒಂದು 500-600 ರೂಪಾಯಿ ಹೇಳ್ತಾರೆ ಅಂತಂದರೆ ಕೇಸರಿ ನಾವು ಹನುಮಂತ ದೇವರಿಗೆ ಏನು ಕೇಸರಿ ಅಂಜನ ಹಂಚ್ತೀವಿ. ಅದೇನಾದರೂ ಸಿಕ್ತು ಅಂದರೆ ಒಂದೇ ಒಂದು ಚಿಟಿಕೆ ಅಷ್ಟು ಅದನ್ನು ಕೂಡ ಅದರಲ್ಲಿ ಹಾಕಿಬಿಟ್ಟು ಅದನ್ನು ಗಂಟು ಕಟ್ಟಿ ನೀವು ನಿಮ್ಮ ಬೀರುನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಅದು 1 kg ಚಿನ್ನದ ಗಟ್ಟಿ ಇಟ್ಟಂತೆ ಆಗುತ್ತೆ. ನಿಮಗೆ ಭಾಳಷ್ಟು ಅಭಿವೃದ್ಧಿ ಆಗುತ್ತೆ. ನೀವು ಪೂಜೆ ಮಾಡಿ ಇಡ್ಬೋದು. ಪೂಜೆ ಮಾಡಿಬಿಟ್ಟು ನಾವು ದೇವ್ರ ಮನೆಯಲ್ಲೇ ಇಟ್ಕೋಬೋದಾ ಮೇಡಮ್ ಅಂದರೆ ಖಂಡಿತ ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಮಾಡಿ. 48 ದಿನಗಳ ಕಾಲ ಅದು ಅಲ್ಲೇ ಇರಬೇಕಾಗುತ್ತೆ. ಅದಾದ ನಂತರ ಎಲ್ಲಾದರೂ ಹರಿಯೋ ನದಿಗೆ ಬಿಟ್ಟುಬಿಡೋದು ಒಳ್ಳೆಯದು. ಇಲ್ಲ ಸಮುದ್ರ ಕಡೆ ಏನಾದ್ರು ಹೋಗ್ತೀನಿ ಅಂದರೆ ಅಲ್ಲೇ ಹೋಗಿಬಿಡಿ. ಇಲ್ಲ ಮೇಡಮ್ ನಮಗೆಲ್ಲೂ ಹೋಗೋಕ್ಕಾಗ್ತಿಲ್ಲ, ನಾವೆಲ್ಲೂ ಹೋಗಲ್ಲ ಅಂತಂದರೆ ಒಂದು ಬಕೆಟಲ್ಲಿ ನೀವು ಗಂಗಾ ಮಾತೆನ ಪ್ರೇಯರ್ ಮಾಡ್ಕೊಂಬಿಟ್ಟು ಅದರಲ್ಲಿ ಬಿಡಿ. ಅದು ಒಂದು 2 ದಿನ ನೀರು ನೆಂದ ಮೇಲೆ ಅದನ್ನು ಗಿಡಗಳಿಗೆಲ್ಲ ಹಾಕಿಬಿಡಿ. ಬಟ್ಟೆ ತೆಗೆದು ಹೊರಗಡೆಗೆ ಒಂದು ಮರದ ಕೆಳಗೋ ಅಥವಾ ಒಂದು ಅಶ್ವತ್ಥ ವೃಕ್ಷದ ಕೆಳಗೋ ಇಟ್ಟುಬಿಡಿ. ನಿಮ್ಮ ಎಲ್ಲ ಸಮಸ್ಯೆಗೂ ಸಣ್ಣದಾಗಿ ಉಪಾಯಗಳನ್ನು ಮಾಡ್ಕೊಳ್ಳಿ. ನಾನು ಹೆಚ್ಚು ಖರ್ಚನ್ನು ಹೇಳಲ್ಲ. ಈ ರೀತಿ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ.